ಇದೆಲ್ಲ ಎಲ್ಲಕ್ಕಿಂತ ಜಾಸ್ತಿಯಾಗಿ ಬಸ್ ಸ್ಟ್ಯಾಂಡ್ ಯಾರಿಗೆ ಬಳಕೆ ಆಗತ್ತೆ ಅಂತ ಕೇಳಿದ್ರೆ, ಬಸ್ ಸ್ಟ್ಯಾಂಡ್ ಬಳಕೆ ಆಗುವಂಥದ್ದು ಕಾರ್ಯರೋನಿಗೆ ಬಳಕೆ ಆಗೋದಿಲ್ಲ, ಅವನು ಶ್ರೀಮಂತನಿಗೆ ಬಳಕೆ ಆಗೋದಿಲ್ಲ, ಜನಸಾಮಾನ್ಯರಿಗೆ ಬಳಕೆ ಆಗುವಂಥದ್ದು ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡ್ ಅನ್ನ ಇಡೀ ಜಿಲ್ಲೆಯಾದ್ಯಂತ ನಾವು ಮೊದಲು ಒಂದ್ಸತಿ ನೋಡ್ತೀವಿ, MP ರಾಘವೇಂದ್ರ ಇರೋ ಟೈಮ್ನಲ್ಲಿ ಬರೀ MP ಗ್ರಾಂಟ್ ಇಂದ ಬಸ್ ಸ್ಟ್ಯಾಂಡ್ಗಳು ಕೊಡುವಂಥದ್ದು ನೋಡ್ತಾ ಇದೀವಿ. ಆದ್ರೆ ನನಗೆ ಅನಿಸ್ತದೆ, ಈ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ವತಿಯಿಂದ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿವರೆಗೆ ನಾವು ಇಡೀ ಜಿಲ್ಲೆ ಸುತ್ತಿದ್ರು ಕೂಡ ಈಗ ನಾವು ಅವ್ರದ್ದು ಕೆಲಸ ಜಾಸ್ತಿ. ಇವತ್ತಿಂದ ಇದು ನಿಮಗೆ ವಹಿಸ್ತಾ ಇದ್ದೀವಿ ನಾವು. ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಒಂದು ಲೈಟ್ ಹಾಕಿ ಇದನ್ನ ದಿನ ಆಗದಿದ್ರು ದಿನ ಬಿಟ್ಟು ದಿನನಾದ್ರೂ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ತೀರಿ. ಗ್ರಾಮ ಪಂಚಾಯತಿ ಆಸ್ತಿ ಇದು ಅನ್ನುವಂಥ ಮಾತು ಹೇಳ್ತಿದ್ರಲ್ಲಿ ಪ್ರತಿಯೊಂದು ಕೂಡ ಮತ್ತೆ ಬಳಕೆ ಮಾಡಬಹುದು ಅಂತ. ನೀವು ನಾಳೆ ಇಲ್ಲಿ ಬೇಡ ಅಂದ್ರೆ ಬೇರೆ ಕಡೆ ಹಾಕೋದಾದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ, ಯಾಕಂದ್ರೆ ನೀವು ಇಲ್ಲಿ ದಿವಾಕರ್ ಇಲ್ಲಿ ಕೂತಿದ್ದಾನೆ ನನ್ನ ಮಿತ್ರ. ಹಿಂದೆಲ್ಲ ಕೂರ್ಬೇಕಾದ್ರೆ ಗರ್ಚಿಪ್ ಹಾಕಿ ಪೇಪರ್ ಹಾಕಿ ವರ್ಷ ಕೊಟ್ಟಿದ್ದೀವಿ. ಇದು ಹಂಗಲ್ಲ, ಇದು ನಾವು ಗ್ರಾನೈಟ್ ಹಾಕಿದ್ವಿ. ಆರಾಮಾಗಿ ನೀವು ಇಸ್ತ್ರಿ ಹೊಡ್ಕೊಂಡು ನೋಡಿ, ನಮ್ಮ ಅಸಾದಿ ಬಿಳೆ ಪ್ಯಾಂಟ್ ಹಾಕೊಂಡು ನಮ್ಮ ಸುಶೀಲ್ ಮೈ ಮೇಲೆ ಪೂರ್ತಿ ಸೀರೆ ತ್ರಿವರ್ಣ ಧ್ವಜ ಆಗಿದೆ, ಕುತ್ಕಡೆ ಆರಾಮಾಗಿ. ಹಂಗಾಗಿ ಇದು ಗ್ರಾನೈಟ್, ಇದು ಆರಾಮಾಗಿ ನಾಗೇಶ ತಗೊಂಬೋದು. ಅದ್ರ ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥದ್ದು ಗ್ರಾಮ ಪಂಚಾಯತಿಯ ಇದು ಆಸ್ತಿ, ಇದು ಅದ್ರ ಜವಾಬ್ದಾರಿ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ನೋಡ್ಕೊಂಡು ಹೋಗುವಂಥದ್ದು ನಿಮ್ಮ ಜವಾಬ್ದಾರಿ ಅನ್ನುವಂತ ಮಾತನ್ನು ಹೇಳ್ತಾ, BDO ಅವರು ಇದನ್ನ ನಿಮ್ಮ ಆಸ್ತಿ ಅಂತ ಬರ್ಕೊಂಡ್ಬಿಟ್ರಿ, ನೀಟಾಗಿ ಮಾಡ್ರಿ. ಮತ್ತು ರಾತ್ರಿ ಕೂಡ ಇದು ಲೈಟ್ ಯಾವಾಗ್ಲೂ ಇರ್ಬೇಕು. ನಾವು ನೋಡೋಣ ಮುಂದೆ ಅನುಕೂಲ ಆದಾಗ ಇದು ಸೋಲಾರ್ ಲೈಟ್ ಎಲ್ಲ ಹಾಕಬೇಕು ಅಂತ ಹೇಳಿ ಒಂದು ಮನಸ್ಸಿದೆ ನನಗೆ. ಯಾಕೆಂದ್ರೆ ಬಹಳ ಈ ತರದ್ದು ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳು ಆಗಿದ್ದಾವೆ. ಹೀಗೆ ಪದ್ಮನಾಭ ಬೆಳೆದ ನಮ್ಮ ಕಾಲದಲ್ಲೂ ಅವತ್ತಿನ ಕಾಲಕ್ಕೆ ಸರಿ ಇದ್ದು, ಇವತ್ತಿನ ಕಾಲಕ್ಕೆ ನೀವು ಯಾವುದೇ ಒಂದು ವಸ್ತು ಕೂಡ ಸರಿಯಾದ ವ್ಯಾಲ್ಯೂಡೇಷನ್ ಅಂತಿಲ್ಲ. ಒಂದು ಒಳ್ಳೆ ನೀವು ಸರಕು ಮಾಡಿದ್ರೆ ಅದಕ್ಕೊಂದು ವಿಶೇಷವಾದ ಪ್ಯಾಕೇಜ್ ಇದ್ರೆ ಮಾತ್ರ ಅದಕ್ಕೊಂದು ಬೆಲೆ ಬರ್ತದೆ. ಹಂಗೆ ಬಸ್ ಸ್ಟ್ಯಾಂಡ್ಗಳು ಹಿಂದಿನ ಕಾಲದಲ್ಲಿ ಇಲ್ಲ. ನೀವು ಯಾರಾದ್ರೂ ವಿದೇಶಕ್ಕೆ ಹೋದಾಗ, ಯುರೋಪ್ ಆಗಲಿ ಅಮೆರಿಕಗಳಿಗೆ ಹೋದಾಗ ಬಸ್ ಸ್ಟ್ಯಾಂಡ್ ಮಂಜುನಾಥ್ ಗೌಡ್ ಅವರದ್ದು ಒಂದು ಇದ್ರೊಳಗೆ ನಿಜವಾಗ್ಲೂ ನನ್ನ ಧೈರ್ಯ ಅದೇ. ಮಂಜುನಾಥ್ ಗೌಡ್ರು ಇದ್ದಾರೆ ಒಂದೇ ಒಂದು ಧೈರ್ಯದಲ್ಲಿ ನಾವು ಕೈ ಹಾಕಿದ್ದೀವಿ. ಧೈರ್ಯ ಇತ್ತು, ಅದನ್ನು ಫೇಸ್ ಮಾಡಿದ್ವಿ. ಯುವಕರ ಅವರೆಲ್ಲ ನಮ್ಗೆ ಆ ರೀತಿ ಪೂರ್ಣ ಸಹಕಾರ ಕೊಟ್ಟರು. ಅದೇ ರೀತಿ ನಮಗಿಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಇದನ್ನು ನಾವು ಮೇಂಟೈನ್ ಮಾಡೋದು ನಮ್ಮ ಕೆಲಸ ಇದೆ. ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ, ಯಾಕೆಂದರೆ ಬಸ್ ಸ್ಟ್ಯಾಂಡಿನ ಸ್ಥಿತಿ ಈಗಾಗಲೇ ಒಂದು ವಿಚಿತ್ರ ಆಗಿ ಹೋಗಿದೆ. ಈಗ ಇದು ತುಂಬ ಚೆನ್ನಾಗಿದೆ, ಮನೆ ಇದ್ದಂಗೆ ಇದೆ ಒಂಥರ. ಆದ್ದರಿಂದ ಇದನ್ನು ನಾವು ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ. ಪಂಚಾಯತಿ ಅವ್ರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಅದನ್ನು ನಾವು ಉಳಿಸ್ಕೊಬೇಕು. ಅವ್ರು ಕೊಟ್ಟಿದ್ದಾರೆ, ಯುವಕರು ಹೇಳ್ದಂಗೆ ಈಗ ಮೆಳಿಗೆ ಒಂದೇ ಅಲ್ಲ, ಅವರಿಗೆ 13 ಜಿಲ್ಲೆ ಇದೆ. ಅದನ್ನೆಲ್ಲ ಬಿಟ್ಟು ಮೆಳಿಗೆ ಮಾತ್ರ ಕೊಟ್ಟಿದ್ದಾರೆ. ಅದನ್ನು ನಾವು ಮೇಂಟೈನ್ ಮಾಡಬೇಕು. ಅದನ್ನು ನಾವು ಹೇಗೆ ಮಾಡ್ತೀವಿ ನಾವು ಬಿಟ್ಟಿದ್ದು, ಅದನ್ನು ಒಳ್ಳೆಯ ಕೆಲಸ ಆಗಿದೆ. ಅವರಿಗೆ ಈ ಮೂಲಕ ಧನ್ಯವಾದ ಅರ್ಪಿಸ್ತೀವಿ. ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಮಂಜುನಾಥ್ ಗೌಡ್ರ ಖುಷಿ ಏನಂದ್ರೆ, ಏನು ಯಾವುದೇ ಕೆಲಸಗಳನ್ನು ಹೇಳಿದ್ರೆ ಆಯ್ತು ಮಾಡು, ಹೋಗು, ಮುಂದೆ ಹೋಗು, ಮಾಡು, ಯಾವ್ದು ಬೇಕಾದ್ರೂ ಕೇಳು, ಜನರ ಹತ್ರ ಯಾರು ಸಮಸ್ಯೆ ಇದ್ರೆ ಹೇಳು ಹೇಳ್ತಾರೆ. ಹಾಗಾಗಿ ಮಂಜುನಾಥ್ ಗೌಡ್ರ ಬಗ್ಗೆ ನಮ್ಗೆ ತುಂಬಾ ಇಷ್ಟ. ಹಂಗಾಗಿ ಅವ್ರು ಮುಂದಿನ ಸತಿ MLA ಆಗಬೇಕು. MLA ಆದ್ರೆ ಇನ್ನೂ ಅನುದಾನಗಳನ್ನು ತರಬಹುದು ಅಂತ ನಮಗೆ ತುಂಬಾ ಆಸೆ ಇದೆ. ಹಾಗೆ ಇಲ್ಲಿ ಒಂದು ಸೇತುವೆ ಕಾಲಸಂಕ ಕೊಟ್ಟಿದ್ದಾರೆ ಒಂದು ಕುಮಾರಕೊಪ್ಪಕ್ಕೆ. ಹಾಗೆ ಮತ್ತೆ ಮೆಸ್ಕಾಂ ಇದ್ರೆ ಒಂದು 6 ಲಕ್ಷ 60 ರೂಪಾಯಿಗೆ ಒಂದು ಸಂಕ್ಷನ್ ಮಾಡಿಸಿದ್ದಾರೆ. ತುಂಬಾ ಅಭಿವೃದ್ಧಿ ಕಾಮಗಾರಿಗಳನ್ನ ಮಂಜುನಾಥ್ ಗೌಡ್ರು ಮಾಡಿಸಿದ್ದಾರೆ. ತುಂಬಾ ಕಷ್ಟಪಟ್ಟು ಮಾಡಿಸಿದ್ದಾರೆ. ಇಂಟ್ರೆಸ್ಟ್ ಅಲ್ಲಿ ಹಣ ಸಿಕ್ತು, ಸಾಲ ಸಿಕ್ತು, ಅದು ಆಗ್ತಿದ್ರೆ ಎಲ್ಲಿ ಹೋಗ್ತಿದ್ರು. ಅದ್ರ ಇನ್ಕಮ್ ಪ್ರತಿ ಮನೆಗೂ ತಲುಪ್ತದೆ, ಪ್ರತಿ ಮನೆ, ಪ್ರತಿ ಒಬ್ಬರಿಗೂ. ಇದೆಲ್ಲ ಮಂಜುನಾಥ್ ಗೌಡ್ರ ಸಹಕಾರ ಕ್ಷೇತ್ರದಲ್ಲಿ ಮಂಜುನಾಥ್ ಗೌಡ್ರ ಜೊತೆಯಾಗಿ ನೀವು ಕೆಲಸ ಮಾಡಿದ್ದೀರಿ. ಈಗ ಈ ಒಂದು ಒಟ್ಟಾರೆಯಾಗಿ ಅವರ ದೂರದೃಷ್ಟಿ ಮತ್ತು ಚಿಂತನೆಗಳು, ಜನಪರವಾದಂಥ ಅಭಿವೃದ್ಧಿ ಆಲೋಚನೆಗಳು ನಾವು ಏನು ಕಂಡುಕೊಂಡಿದ್ದೇವೆ? ನಮ್ಮ ನಿರೀಕ್ಷೆ ಬಹಳ ಉಂಟು. ಕೆಲದಾಗ್ತದೆ, ಕೆಲದಾಗೋದಿಲ್ಲ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವು ನಾವು ನಿರೀಕ್ಷೆಗಿಂತಲೂ ಎತ್ತರಕ್ಕೆ ಹೋಗ್ತೀವಿ, ಕೆಲವು ಗಲ್ಲಿಗೆ ನಿಲ್ತದೆ. ಇದೆಲ್ಲ ಆಗ್ತದೆ. ಅದರಿಂದ ನಿರೀಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಗಣಪತಿ. ಆದ್ರೆ ಅನ್ನೋದು ಹಾರೈಕೆ ನಮಗೆ ಉಂಟು, 100ಕ್ಕೆ 100 ಉಂಟು.